यं शैवाः समुपासते शिव इति ब्रह्मेति वेदान्तिनः बौद्धा बुद्ध इति प्रमाणपटवः कर्तेति नैयायिकाः अर्हन्नित्यथ जैनशासनरताः कर्मेति मीमांसकाः सोऽयं वो विदधातु वाञ्छितफलम् त्रैलोक्यनाथो हरिः। शंकराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। ಭಗವದ್ಭಕ್ತರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಾರ್ಥ ಚಿಂತಕರು, ವಸ್ತುತಂತ್ರಜ್ಞಾನ ಪ್ರಿಯರು, ವಿಚಾರ ಪರರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಸುರೇಶ್ವರಾಚಾರ್ಯರು ರಚಿಸಿರುವ ಉದ್ಗ್ರಂಥ ಮೇರುಕೃತಿ ವೇದಾಂತ ದರ್ಶನದಲ್ಲಿ ಟಾಪ್ ಮೋಸ್ಟ್ ನೈಷ್ಕರ್ಮ್ಯ ಸಿದ್ಧಿ, ಇದರ ಮೇಲೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವ ಕ್ಲೇಶಾಪಹಾರಿಣಿ ವ್ಯಾಖ್ಯೆಯ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ಬಿಳಿಗೆ ವಾರ ಅತ್ಯಂತ ಪವಿತ್ರವಾದ ಗುರುವಾರ 2026ನೇ ಇಸವಿ ಮಾರ್ಚ್ ಮಾಹೆಯಲ್ಲಿ ಇಂದು 5ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರೂ ಮತ್ತೊಮ್ಮೆ ಕೋರುತ್ತಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ. ಓಂ ಕಾನಿಲಾದ್ಯಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಅಥ ಸುರೇಶ್ವರಾಚಾರ್ಯಾಣಾಂ ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ
ಪಂಚದಶ ಶ್ಲೋಕ. ಮೂರನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ. ಸರಿ ಅಲ್ವಾ? ಸರಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಕೂಟಸ್ಥಬೋಧತೋದ್ವೈತಂ ಸಾಕ್ಷಾತ್ ತ್ವಂ ಪ್ರತ್ಯಗಾತ್ಮನಃ ಕೂಟಸ್ಥಬೋಧಾದ್ ಬೋಧೇಧೀಃ ಸ್ವತೋ ಹೀಯಂ ವಿನಶ್ವರಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅದ್ಭುತವಾದ ಶ್ಲೋಕ, ಅರ್ಥಪೂರ್ಣವಾದ ಶ್ಲೋಕ. ಆತ್ಮನನ್ನು ಬುದ್ಧಿಯನ್ನು ಬೇರ್ಪಡಿಸಿ ಎರಡರ ಮಹತ್ವವನ್ನ ಉಪದೇಶ ಮಾಡುವಂತ ದಿವ್ಯ ಭವ್ಯ ಮಂಗಳ ಶ್ಲೋಕವಿದು. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಕೂಟಸ್ಥಬೋಧತೋದ್ವೈತಂ ಸಾಕ್ಷಾತ್ ತ್ವಂ ಪ್ರತ್ಯಗಾತ್ಮನಃ ಕೂಟಸ್ಥಬೋಧಾದ್ ಬೋಧೇಧೀಃ ಸ್ವತೋ ಹೀಯಂ ವಿನಶ್ವರಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಈ ಶ್ಲೋಕಗಳ ಅರ್ಥವನ್ನ, ತಾತ್ಪರ್ಯವನ್ನ, ಭಾವಾರ್ಥವನ್ನ, ವಿವರಣಾರ್ಥವನ್ನ, ಅನುಭವಾರ್ಥವನ್ನ ಅರ್ಥ ಮಾಡಿಕೊಂಡು ಬಿಟ್ಟರೆ ಅವರು ಬ್ರಹ್ಮಜ್ಞಾನಿಗಳೇ. ಜನಗಳು ಅವರನ್ನ ಏನ್ ಬೇಕಾದ್ರೂ ಹೇಳಿ ಸಂತೋಷ. ಅವನು ತನ್ನ ಪಾಡಿಗೆ ತಾನು ಬ್ರಹ್ಮವಿದನಾಗಿ ಬ್ರಹ್ಮನಿಷ್ಠನಾಗಿ ಜೀವನ್ಮುಕ್ತನೇ ಆಗಿರುತ್ತಾನೆ. ಬಾ, ಶ್ಲೋಕಕ್ಕೆ ಪದವಿ ಭಾಗವನ್ನು ಅರ್ಥ ನೋಡ್ಕೊಳ್ಳಿ. ಕೂಟಸ್ಥಬೋಧತಃ ಪ್ರಥಮಂ ಪದಂ ಅದ್ವೈತಂ, ದ್ವಿತೀಯಂ ಪದಂ ಸಾಕ್ಷಾತ್ ತ್ವಂ, ತೃತೀಯಂ ಪದಂ ಪ್ರತ್ಯಗಾತ್ಮನಃ, ಚತುರ್ಥಂ ಪದಂ. ಪೂರ್ವಾರ್ಧೆ ಚತ್ವಾರಿ ಪದಾನಿ ವಿದ್ಯಂತೆ. ಅತಃ ಪೂರ್ವಾರ್ಧಃ ಚತುಷ್ಪದಾತ್ಮಕಃ, ಪದಚತುಷ್ಟಯಾತ್ಮಕಃ ಪೂರ್ವಾರ್ಧಃ. ಕೂಟಸ್ಥಬೋಧಾತ್ ಪಂಚಮಂ ಪದಂ, ಬೋಧ್ರಿ ಷಷ್ಠಂ ಪದಂ, ಧೀಃ ಸಪ್ತಮಂ ಪದಂ, ಸ್ವತಃ ಅಷ್ಟಮಂ ಪದಂ, ಹಿ ನವಮಂ ಪದಂ, ಇಯಂ ದಶಮಂ ಪದಂ, ವಿನಶ್ವರಿ ಏಕಾದಶಂ ಪದಂ. ಪೂರ್ವಾರ್ಧೆ ಚತ್ವಾರಿ ಪದಾನಿ ವಿದ್ಯಂತೆ, ಉತ್ತರಾರ್ಧೆ ಸಪ್ತ ಪದಾನಿ ವಿದ್ಯಂತೆ. आहत्य अस्मिन् श्लोके एकादश पदानि सन्ति। अतः अयं श्लोकः एकादश पदात्मकः, एकादश आत्मक श्लोकः। 11 ಪದಗಳಿಂದ ರಚಿತವಾಗಿರುವ ಸಿದ್ಧವಾದ ಶ್ಲೋಕವಿದು. ಅನ್ವಯ ಹೇಳ್ತೇನೀಗ. ಪ್ರತ್ಯಗಾತ್ಮನಃ ಕೂಟಸ್ಥಬೋಧತಃ ಅದ್ವೈತಂ ಸಾಕ್ಷಾತ್ವಂ ಅಸ್ತಿ. ಧೀಃ ತು ತುಕಾರ ಸೇರಿಸ್ಕೋಬೇಕು. ಧೀಸ್ತು ಬುದ್ಧಿಸ್ತು ಕೂಟಸ್ಥಬೋಧಾತ್ ಬೋಧ್ರಿ ಹಿ ಯತಃ ಇಯಂ ಸ್ವತಃ ವಿನಶ್ವರಿ. ಎಷ್ಟು ಚೆನ್ನಾಗಿದೆ ಸ್ವಾಮಿ ವೇದಾಂತ, ಅತ್ಯಂತ ಸುಲಭ. ಅದ್ವೈತ ವೇದಾಂತದಷ್ಟು ಸುಲಭವಾದ ಶಾಸ್ತ್ರ ಮತ್ತೊಂದಿಲ್ಲ. ಜಾತಿ, ವರ್ಣ, ಆಶ್ರಮ, ಲಿಂಗ, ಪಂಥ ಮುಂತಾಗಿರುವ ಯಾವ ಯಾವ ಭೇದಗಳು ಇಲ್ಲದೆ ಸಕಲ ಮಾನವರಿಗೂ ಆತ್ಮಜ್ಞಾನದ ರುಚಿಯನ್ನ ತೋರಿಸುತ್ತಾ ಸಕಲ ಮಾನವರನ್ನು ಭವಬಂಧದಿಂದ ಮುಕ್ತರನ್ನಾಗಿ ಮಾಡಿ ಮೋಕ್ಷ ಸ್ವರೂಪದಲ್ಲಿ ನಮ್ಮನ್ನ ಅಭಿಷಿಕ್ತರನ್ನಾಗಿ ಮಾಡುವ ಏಕೈಕ ವೇದಾಂತ
ಪ್ರಕರಣ ಗ್ರಂಥ ಯಾವುದು? ನೈಷ್ಕರ್ಮ್ಯ ಸಿದ್ಧಿ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯ ಬಂದಿದ್ದು ಬಹಳ ಚೆನ್ನಾಗಿದೆ. ಯಸ್ಮಾತ್ ಅಜ್ಞಾನೋಪಾದಾನಾಯಾಃ ಏವ ಬುದ್ಧೇಃ ಭೇದಃ ನತು ಆತ್ಮನಃ ತಸ್ಮಾತ್ ಏತತ್ ಸಿದ್ಧಂ. ಚಿಕ್ಕ ಮಕ್ಕಳಿಗೂ ಅರ್ಥವಾಗಬೇಕು. SSLC ಪರೀಕ್ಷೆಯಲ್ಲಿ ಸಂಸ್ಕೃತವನ್ನ ತೆಗೆದುಕೊಂಡಿದ್ದಾನೆ ಹುಡುಗ, ಪಾಸ್ ಆದ. ಅವನಿಗೂ ಅರ್ಥವಾಗಬೇಕು. ಅಷ್ಟು ಚೆನ್ನಾಗಿ ಬರೀತಾರೆ ಭಗವಾನ್ ಸ್ವರೇಶ್ವರಾಚಾರ್ಯ. ಯಸ್ಮಾತ್ ಬಿಕಾಸ್ ಬುದ್ಧೇಹೇ, ಬುದ್ಧಿಯಲ್ಲಿ ಹೆಚ್ಚಿನ ಕವಚ, ಬುದ್ಧಿಯ ಭೇದ, ಭೇದವೆಲ್ಲವೂ ಬುದ್ಧಿಯಲ್ಲಿ. ಆತ್ಮಾನಾತ್ಮ ಭೇದ ಬುದ್ಧಿಯಲ್ಲಿ, ಗುರು ಶಿಷ್ಯ ಭೇದ ಬುದ್ಧಿಯಲ್ಲಿ, ಅಜ್ಞಾನ ಜ್ಞಾನಕ್ಕೆ ಭೇದ ಬುದ್ಧಿಯಲ್ಲಿ, ಬಂಧ ಮೋಕ್ಷದಲ್ಲಿ ಭೇದ ಬುದ್ಧಿಯಲ್ಲಿ. ನಮ್ಮ ದೇಹದಲ್ಲಿ 100 ಭೇದಗಳು ಬುದ್ಧಿಯಲ್ಲಿ. ಬುದ್ಧಿಯಿಂದಲೇ ಭೇದ. ಎಲ್ಲಿ ನಮಗೆ ಭೇದ ತೋರ್ತಾ ಇದೆಯೋ ಅಲ್ಲಿ ಬುದ್ಧಿ ಇದೆ ಅಂತ. ಯಾವ ಹಂತದಲ್ಲಿ ಅಮನಸ್ತಾಂ ತದಾಯಾತಿ, ಅಮನಸ್ಥೆ ಉಂಟಾಯ್ತೋ, ಬುದ್ಧಿ ಇಲ್ಲ, ಮನಸ್ಸಿಲ್ಲ ಅನ್ನುವಂತ ಸ್ಥಿತಿ ಅರ್ಥವಾಯ್ತು, ಅಲ್ಲೆಲ್ಲಿದೆ ಭೇದ. ತತ್ರ ಕೋ ಮೋಹ ಕಶೋಕ ಏಕತ್ವಮನು ಪಶ್ಯತಃ. ಅನೇಕತ್ವದಲ್ಲಿ ಶೋಕ ಮೋಹ, ಅನೇಕತ್ವದಲ್ಲಿ ಭೇದ, ಬುದ್ಧಿ ಇದ್ದಾಗ ಭೇದ. ಮನೋದೃಶ್ಯಮಿದಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಹಿ ಅಮನಿ ಭಾವೇ ದ್ವೈತಂ ನೈವೋಪರ. ಏನ್ ಆಶ್ಚರ್ಯ ಸ್ವಾಮಿ! ಯಾವಾಗ ಮನಸ್ಸೇ ಇಲ್ಲವೋ ಈ ಪ್ರಪಂಚ ಕಾಣ್ತಾ ಇದ್ದರೂ ಕೂಡ ಇದೆಲ್ಲವೂ ಇಲ್ಲವೇ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ದೇವಸ್ಥಾನಕ್ಕೆ ಒಬ್ಬ ಕಳ್ಳ ಹೋಗಿದ್ದಾನೆ. ಆ ದೇವಸ್ಥಾನಕ್ಕೆ ಒಂದು ಹಸು ಬಂದಿದೆ. ಆ ದೇವಸ್ಥಾನಕ್ಕೆ ದಂಪತಿಗಳು ತಮ್ಮ 6 ತಿಂಗಳ ಮಗುವನ್ನು ಕರ್ಕೊಂಬಂದಿದ್ದಾರೆ. ಉದಾಹರಣೆ, ಒಬ್ಬ ಕಳ್ಳ, ಒಂದು ಹಸು, ದಂಪತಿಗಳು ಮತ್ತು ಒಂದು ಪುಟಾಣಿ 6 ತಿಂಗಳು ಮಗು. ವೆಂಕಟೇಶ್ವರನಿಗೆ ಬಂಗಾರ ಆಭರಣ ಹಾಕಿದ್ದಾರೆ. 1,000 kg ತೂಕವಿರುವಷ್ಟು ಬಂಗಾರ ಆಭರಣವನ್ನ ವೆಂಕಟೇಶ್ವರನಿಗೆ ಹಾಕಿದ್ದಾರೆ. ಅದನ್ನ ಕಳ್ಳ ನೋಡ್ದ. ಮನಸ್ಸಿನಲ್ಲಿ 500 kg ಇರಬಹುದು, ಲೆಕ್ಕಾಚಾರ ಗೊತ್ತಿಲ್ಲ. ಒಂದು ಕೈ ಇದೆ, ಆ ಒಂದು ಕೈ 5 kg ಇರಬಹುದು. ಅವನಿಗೆ ಬಂಗಾರವೇ ಕಾಣಿಸ್ತಾ ಇದೆ. ಹ್ಯಾಕ್ ಕಳ್ತನ ಮಾಡ್ಬೇಕು ನಾನು? ಯಾರು ಇಲ್ಲ ಇದ್ದಾಗ ಏನಾದ್ರೂ ಮಾಡಿ ಭಕ್ತನಂತೆ ಬಂದು ಆಧಾರ್ ಕಾರ್ಡ್ ತೋರಿಸಿ ಒಳಕ್ಕೆ ನುಗ್ಗಿ ಕಳ್ತನ ಮಾಡ್ಬೇಕು. 1 kg ಬಂಗಾರಕ್ಕೆ ಇವತ್ತು 1 ಕೋಟಿ ಇದೆ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಅವನ ಕಣ್ಣಿಗೆ ಬಂಗಾರವೇ ಕಾಣಿಸ್ತಾ ಇದೆ. ಹಸು ಬಂದಿದೆ, ಅಲ್ಲಿ ಬಾಳೆಹಣ್ಣು ಇಟ್ಟಿದ್ದಾರೆ. ಹಸು ಬಾಳೆಹಣ್ಣೆ ನೋಡ್ತಾ ಇದೆ. ಬಂಗಾರ ಲಕ್ಷ್ಯವಿಲ್ಲ ಅದಕ್ಕೆ. ಹಸುವಿನ ಮನಸ್ಸು ಬಾಳೆಹಣ್ಣಿದೆ, ಲಾಡು ಇಟ್ಟಿದ್ದಾರೆ, ಕರ್ಬೂಜ ಹಣ್ಣಿದೆ, ನಾ ತಿನ್ಬೇಕು ಅಂತ ಯೋಚನೆ. ಆ ಪುಣ್ಯ ದಂಪತಿಗಳು ಬಂದಿದ್ದಾರೆ. ವೆಂಕಟೇಶ್ವರ, ನೀನು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಯಾಗಿದ್ದೀಯಪ್ಪ. ನಿನ್ನ ಅನುಗ್ರಹದಿಂದ ನಮಗೆ ಮದುವೆ ಆಯ್ತು. ನಿನ್ನ ಅನುಗ್ರಹದಿಂದ ಮಗು ಹುಟ್ಟಿದೆ. ಆ ಮಗುವಿನ ದರ್ಶನವನ್ನ ಮಾಡಿಸಿ ಮಗುವಿಗೆ ನಿನ್ನ ಆಶೀರ್ವಾದಕ್ಕೋಗಿ ಬಂದಿದ್ದೇವೆ. ಅವ್ರ ಭಾವನೆ. ಚಿನ್ನ ಬೆಳ್ಳಿ ಕಾಣಿಸ್ತಾ ಇಲ್ಲ ಅವ್ರಿಗೆ, ಬಾಳೆಹಣ್ಣು ಕಾಣಿಸ್ತಾ ಇಲ್ಲ, ವೆಂಕಟೇಶ್ವರನ ಕಾಣ್ತಾ ಇದ್ದಾರೆ. 6 ತಿಂಗಳು ಮಗು. ಅದಕ್ಕೆ ಬಂಗಾರವೂ ಗೊತ್ತಿಲ್ಲ, ಬಾಳೆಹಣ್ಣು ಗೊತ್ತಿಲ್ಲ, ಚಿನ್ನ ಬೆಳ್ಳಿಯೂ ಗೊತ್ತಿಲ್ಲ. ಆ ಮಗುವಿಗೆ ಎಲ್ಲವನ್ನು ನೋಡ್ತಾ ಇದೆ. 6 ತಿಂಗಳು ಮಗುವೂ ಕೂಡ
ಚಿನ್ನವನ್ನ ನೋಡಿದರೂ ನೋಡ್ತಾ ಇಲ್ಲ, ವೆಂಕಟೇಶ್ವರನನ್ನ ನೋಡುತ್ತಿದ್ದರೂ ನೋಡ್ತಾ ಇಲ್ಲ, ಬಂದಿರುವಂತ ಕಳ್ಳನನ್ನ ನೋಡ್ತಾ ಇದ್ದರೂ ಆ ಮಗು ನೋಡ್ತಾ ಇದ್ದ. ಯಾಕೆ? ಮನಸ್ಸಿಲ್ಲ. ಹೌದಾ? ಯೋಚನೆ ಮಾಡಿ. ಬಾ, ಬ್ರಹ್ಮಜ್ಞಾನಿ ಪ್ರಪಂಚವನ್ನು ಕಾಣ್ತಾ ಇದ್ದಾನೆ ಕಣ್ಣುಗಳಿಂದ. ಅವನಿಗೆ ಕಣ್ಣುಗಳಿಂದ ಪ್ರಪಂಚ ಕಾಣುತ್ತಿದ್ದರೂ ಯಾವ ಭೇದವೂ ಇಲ್ಲ, ಎಲ್ಲವೂ ಆತ್ಮನೇ. ಯಾಕೆ? ಆತ್ಮಜ್ಞಾನದ ಮಹಿಮೆ. ಬುದ್ಧೇರೇವ ಭೇದ, ಭೇದ ಬುದ್ಧೇರ್ ಧರ್ಮ, ಭೇದ ಬುದ್ಧೇರ್ ಗುಣಂ. ಬುದ್ಧಿಯ ಗುಣ ಭೇದ. ಆ ಬುದ್ಧಿ ಅಂದ್ರೇನು? ಆ ಬುದ್ಧಿಯ ಲಕ್ಷಣವೇನು? ಬುದ್ಧಿಯ ಸ್ವರೂಪವೇನು ಅಂತ ಕೇಳಿದ್ರೆ, ಅಜ್ಞಾನೋಪಾದಾನ ಬುದ್ಧಿ. ಅಜ್ಞಾನೋಪಾದಾನ ಬುದ್ಧಿ ಪ್ರಥಮ ಏಕವಚನ. ಅಜ್ಞಾನೋಪಾದಾನಾಂ ಬುದ್ಧಿಂ ದ್ವಿತೀಯ. ಅಜ್ಞಾನೋಪಾದಾನಯ ಬುದ್ಧ್ಯ ತೃತೀಯ. ಅಜ್ಞಾನೋಪಾದಾನಾಯೈ ಬುದ್ಧೈ ಚತುರ್ಥಿ. ಅಜ್ಞಾನೋಪಾದಾನಾಯಾಃ ಬುದ್ಧೇಃ ಪಂಚಮಿ. ಅಜ್ಞಾನೋಪಾದಾನಾಯಾಃ ಬುದ್ಧೇಃ ಷಷ್ಠಿ. ಅಜ್ಞಾನೋಪಾದಾನಾಯಾಂ ಬುದ್ಧೌ ಸಪ್ತಮಿ. ಸದ್ಗುರುಗಳ ಪಾಠಕ್ರಮ ಬ್ರಹ್ಮಾನಂದ. ಈ ಬುದ್ಧಿ ಅಜ್ಞಾನವನ್ನು ಉಪಾದಾನವನ್ನಾಗಿ ಉಳ್ಳದ್ದಾಗಿದೆ. ಅಜ್ಞಾನಮೇವ ಉಪಾದಾನಂ ಕಾರಣಂ ಯಸ್ಯಾಹ ಸಾ ಅಜ್ಞಾನೋಪಾದಾನ ಬುದ್ಧಿ. ಈ ಬುದ್ಧಿಗೆ ಬಂಡವಾಳ ಯಾವುದು? ಅಜ್ಞಾನ. ಈ ಬುದ್ಧಿಗೆ ಅಸ್ತಿತ್ವ ಬಂದದ್ಯಾರಿಂದ? ಅಜ್ಞಾನದಿಂದ. ಈ ಬುದ್ಧಿ ಇಷ್ಟನ್ ಮೆರೀತಾ ಇದೆ. ಆತ್ಮನನ್ನೇ ಮುಚ್ಚಾಗಿ ಬಿಟ್ಟು ನಾನೇ ಆತ್ಮ ಅಂತ ಬೆಳೀತಾ ಇದೆ. ಎಲ್ಲ ಅಜ್ಞಾನಿಗಳನ್ನು ದ್ವೈತ ಬುದ್ಧಿಯಲ್ಲಿ ಕುಳ್ಳಿರಿಸಿ ಅವರನ್ನ ಸಂಸಾರ ಕೂಪಕ್ಕೆ ತಳ್ಳುತ್ತಿರುವಂತಹದ್ದು ಯಾವುದು? ಬುದ್ಧಿ. ಎಂಥ ಬುದ್ಧಿ? ಇಲ್ಲದ ಬುದ್ಧಿ. ಅಜ್ಞಾನವನ್ನ ಉಪಾದಾನ ಅಜ್ಞಾನೋಪಾದಾನಾಯಾಃ ಬುದ್ಧೇ ಭೇದಃ ಯಾವತ್ ಪರ್ಯಂತಂ ಬುದ್ಧಿರಸ್ತಿ ತಾವತ್ ಪರ್ಯಂತಂ ಭೇದೋ ದೃಶ್ಯತೆ. ಯದಾ ಆತ್ಮಜ್ಞಾನೇನ, ಬಾಬಾ ಏನ್ ಮಾತು ಸ್ವಾಮಿ ಇದು? ಯದಾ ಆತ್ಮಸ್ವರೂಪ ದರ್ಶನೇನ ಬುದ್ಧಿ ನಾಸ್ತಿ ಅವಿದ್ಯಾ ಕಲ್ಪಿತ ಬುದ್ಧಿ ಇತಿ ಜ್ಞಾಯತೆ ತದಾ ದ್ವೈತಂ ನೈವೋಪಲಭ್ಯತೆ. ದ್ವೈತವೇ ಗೌಡಪಾದಾಚಾರ್ಯರ ಮಾತು. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದಃ ಜಾತೆ ದ್ವೈತಂ ನ ವಿದ್ಯತೆ. ಏನ್ ಆಶ್ಚರ್ಯ! 6 ತಿಂಗಳು ಮಗು ಮಲಿಕೊಂಡಿದೆ, ಕಣ್ಬಿಟ್ಟಿದೆ. ಕಳ್ಳ ಬಂದ, ಕಳ್ಳನ ನೋಡ್ತಾ ಇದೆ, ಆದರೆ ಯಾವ ವಿಕಾರಗಳು ಇಲ್ಲ. ಹಸು ಬಂದು ಹಸುವನ್ನು ನೋಡ್ತಾ ಇದೆ ಮಗು, ಯಾವ ವಿಕಾರಗಳಿಲ್ಲ. ನಾಗರ ಬರ್ತಾ ಇದೆ, ಹೆಡೆ ಎತ್ಕೊಂಡು ನಾಗರವನ್ನು ನೋಡ್ತಾ ಇದೆ ಮಗು, ಆದರೆ ಯಾವ ವಿಕಾರಗಳಿಲ್ಲ. ಯಾಕೆ? ಬುದ್ಧಿಯೇ ಇಲ್ಲ. ಯೋಚನೆ ಮಾಡಿ. ಈ ಪ್ರಪಂಚವೆಲ್ಲವೂ ಕೂಡ ಬುದ್ಧಿಯ ವಿಕಾರ, ಬುದ್ಧಿಯ ರಾಜ್ಯಭಾರ. ಸುಖ ದುಃಖ ಬುದ್ಧಿಯಿಂದ, ಒಳ್ಳೆಯವನು ಕೆಟ್ಟವನು ಬುದ್ಧಿಯಿಂದ, ಶ್ರೀಮಂತ ಬಡವ ಬುದ್ಧಿಯಿಂದ, ಗುರು ಶಿಷ್ಯ ಬುದ್ಧಿಯಿಂದ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದಾದ್ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಗುರು ಶಿಷ್ಯ ಶಾಸ್ತ್ರ ಈ ಭೇದವು ಕೂಡ ಬುದ್ಧಿಯಿಂದ. ಆ ಬುದ್ಧಿ ಮೆರಿತಾ ಇದೆ ಆತ್ಮನ ಸನ್ನಿಧಾನದಿಂದ. ಆತ್ಮನನ್ನೇ ಮುಚ್ಚಾಕ್ಬಿಟ್ಟಿದೆ. ಒಂದು ಉದಾಹರಣೆ. ಒಬ್ಬ ಮಹಾರಾಜ, ಅವನಿಗೆ ಒಬ್ಬ PA. ಆ PA ಹತ್ರ
50 kg ಬಂಗಾರ ಇದೆ. ದಿನ ಬಂದು ಬಂಗಾರ ಸಲ ಹಾಕೊಂಡ್ ಬರ್ತಾನೆ. ದಿನ ಬಂದ ಕಾರು ಪಿ ಅವನು ನೋಡಿದ್ರೆ ಅವನೇ ಮಹಾರಾಜ ಮೆರಿತಾ ಇದ್ದಾನೆ. ಯಾರಾದ್ರೂ ಬಂದು ಮಾತಾಡಿಸಿದ್ರೆ ಅವನೇ ಮಹಾರಾಜ, ಅಷ್ಟೊಂದು ಜ್ವರ ಇದ್ದಾನೆ. ಯಾವಾಗ ಮಹಾರಾಜನ ಪದವಿ ಬಿದ್ದೋಯ್ತೋ PN ಕೇಳೋರೆ ಅದು ಅಲ್ವೇ? ಆತ್ಮನು ಮಹಾರಾಜನಂತೆ, ಆತ್ಮನ ಸನ್ನಿಧಾನದಿಂದ, ಆತ್ಮನ ಅನುಗ್ರಹದಿಂದ, ಆತ್ಮನ ಸಾನ್ನಿಧ್ಯದಲ್ಲಿ ಬುದ್ಧಿ ಮೆರಿತಾ ಇದೆ. ಯಾವಾಗ ನಿಮಗೆ ಆತ್ಮನ ನಿಜ ಸ್ವರೂಪ ಅರ್ಥವಾಯ್ತೋ, ತತ್ವಮಸಿ ಶ್ರುತಿ ಹೇಳ್ತಾ ಇದೆ, ಅಹಂ ಬ್ರಹ್ಮಾಸ್ಮಿ ಅರ್ಥವಾಯ್ತು, ಆಗ ಬುದ್ಧಿಗೆ ಇದ್ದಂತ ಅಸ್ತಿತ್ವವೇ ಇಲ್ಲ. ಯಾವ ಬುದ್ಧಿ ಅಸ್ತಿತ್ವವೇ ಭೇದವಿಲ್ಲಿದೆ ಅಲ್ವೇ? ಚೆನ್ನಾಗಿದೆ. ಅಜ್ಞಾನೋಪಾದಾನಾಯ, ಇದು ಬಹುವ್ರೀಹಿ ಸಮಾಸ. ಅಜ್ಞಾನಂ ಉಪಾದಾನಂ ಯಸ್ಯಾಹ ಸ ಅಜ್ಞಾನೋಪಾದಾನ ತಸ್ಯಾಹ ಷಷ್ಠಿ ಏಕವಚನ. ಅಜ್ಞಾನೋಪಾದಾನಾಯ ಏವ ಬುದ್ಧೇ, ಅಜ್ಞಾನವನ್ನ ಉಪಾದಾನ ಕಾರಣವನ್ನಾಗಿ ಉಳ್ಳಂತ ಬುದ್ಧಿಗೆ ಭೇದ. ಭೇದ ಏನು ಪ್ರಪಂಚದಲ್ಲಿ ಬರೀ ಭೇದವೇ ಕಾಣ. ಯಾರನ್ನೇ ಕೇಳಿದರು ಭೇದ ಸತ್ಯ ಅಂತಾರೆ. ಯಾಕೆ? ಆತ್ಮಜ್ಞಾನ ಮಾಡಿ. ಆತ್ಮ ಸತ್ಯಾನುಬೋಧವಾಯ್ತಾ? ಆತ್ಮನೊಬ್ಬನೇ ಪರಮಾರ್ಥ ಅಂತ ಅರ್ಥವಾಯ್ತಾ? ಭೇದವನ್ನು ತೋರಿಸಿ. ಅಕ್ಕ ಸಾಲಿಗ ಅವನ ಅಂಗಡಿಯಲ್ಲಿ 1000 ತರ ವೆರೈಟಿ ಆಭರಣ ಇದೆ. ಅವನಿಗೆ ಯಾವ ಆಭರಣ ತೋರ್ತಾ ಇದ್ದೋ ನಿಜವಾಗಿಲ್ವೇ ಇಲ್ಲ. ಬಳೆ ಅಂತಾನೆ, ಬಳೆ ಇಲ್ಲ ಬಂಗಾರ. ಉಂಗುರ ಅಂತಾನೆ, ಡಾಬು ಅಂತಾನೆ, ಜುಮ್ಕಿ ಅಂತಾನೆ, ಕತ್ರಿ ಅಂತಾನೆ, ಕಿರೀಟ ಅಂತಾನೆ, ಲೋಟ ಅಂತಾನೆ. ನಮ್ಮದು ಎಲ್ಲಾ ವ್ಯವಹಾರವೂ ಅವನಿಗೆ ಗೊತ್ತು. ಲೋಟವೂ ಇಲ್ಲ, ತಟ್ಟೆನೂ ಇಲ್ಲ, ಕಲಶವೂ ಇಲ್ಲ, ಇರೋದೆಲ್ಲ ಬಂಗಾರ. ಬ್ರಹ್ಮಜ್ಞಾನಿ ಹೇಳ್ತಾನೆ ಬಂಗಾರವೂ ಇಲ್ಲ, ಇರೋದೆಲ್ಲ ಮಣ್ಣು, ಮಣ್ಣು ಇಲ್ಲ, ಇರುವುದೆಲ್ಲ ಆತ್ಮನೇ. ನೋಡಿ, ಆ ಜುವೆಲ್ಲರ್ಗೆ, ಅಕ್ಕ ಸಾಲಿಗೆ ಯಾವ ಆಭರಣವೂ ಇಲ್ಲ, ಬಂಗಾರ ಎನ್ನುವಂತ ಜ್ಞಾನ ಉಂಟಾಗಿರುವಂತೆ ಅಲ್ಲಿವರೆಗೆ ಹೋಗಿದ್ದಾನವರು, ಮುಂದಕ್ಕೆ ಹೋಗಿಲ್ಲ. ಬ್ರಹ್ಮಜ್ಞಾನಿ ಪ್ರಪಂಚವನ್ನೇ ಕಾಣ್ತಾ ಇದ್ದರು. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಯಾಕೆ? ಬುದ್ಧಿಯೇ ಇಲ್ಲ. ಅಜ್ಞಾನೋಪಾದಾನಾಯ ಬುದ್ಧೇ, ಅಜ್ಞಾನವೆಂಬ ಉಪಾದಾನ ಕಾರಣವನ್ನ ಉಳ್ಳಂತ ಬುದ್ಧಿಗೆ, ಅಂದ್ರೆ ಅವಿದ್ಯಾ ಕಲ್ಪಿತವಾಗಿರುವಂತಹ ಬುದ್ಧಿಗೆ ಭೇದ ಭೇದ ತೋರ್ತಾ ಇದೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನತು ಆತ್ಮನಃ, ಆತ್ಮನಲ್ಲಿ ಯಾವ ಯಾವ ಭೇದವೂ ಇಲ್ಲ. ಕಣ್ಣು ಭೇದ ತೋರಿಸ್ಬೋದು. ಕಣ್ಣು ಭೇದದ ದೃಷ್ಟಿಯಿಂದ ನೋಡಿದ ಮಾತ್ರಕ್ಕೆ ಭೇದ ಇದೆಯಾ? ಸಮುದ್ರಕ್ಕೆ ಹೋಗ್ತೇವೆ, ನೋಡಿರು ಅಲೆ ಬರ್ತಾ ಇದೆ, ನೊರೆ ಬರ್ತಾ ಇದೆ, ಉಳ್ಳೆ ಹೇಳ್ತಾ ಇದೆ, ಬಿಳಿ ಬಣ್ಣ ಕಾಣಿಸ್ತಾ ಇದೆ. ಕಣ್ಣು ಹೇಳುತ್ತೆ ಇದು ನೊರೆ, ಇದು ತೆರೆ, ಇದು ಅಲೆ, ಇದು ಮತ್ತೊಂದು ಅಂತ. ಏನ್ ಹೇಳಿ ಗೊತ್ತು? ಎಲ್ಲವೂ ನೀರೇ. ಅಲ್ಲಿ ಅರ್ಥವಾಗುತ್ತೆ. ಏನೇನ್ ಕಾಣ್ತಾ ಇದ್ದೀರೋ, ಏನೇನ್ ಕೇಳ್ತಾ ಇದ್ದೀರೋ, ಎಲ್ಲವೂ ನಾನೇ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿಮ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ಅಹಮೇವಾವಸ್ಥಿತ. ಇದು ರಮಣ ಮಹರ್ಷಿಗಳ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ನಿಲುಮೆ. ಅದನ್ನ ಬಲ್ಲವರೇ ಬಲ್ಲರು, ಕಂಡವರೇ ಕಂಡರು, ಉಳಿದವರಿಗೆ ಅರ್ಥವಾಗಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ನಿಜ ಸ್ವರೂಪವನ್ನ ಬಲ್ಲವನು ಇಡೀ ಪ್ರಪಂಚದ ಒಬ್ಬನೇ. ಯಾರು? ಅವನೇ ಸುಬ್ರಾಯ ಶರ್ಮಾ. ಸ್ವಾಮಿಗಳು ಬೈದರು, ಸ್ವಾಮಿಗಳು ಕಿವಿ ಹಿಂಡಿದ್ರು, ದೊಣ್ಣೆಯಿಂದ ತಿವಿದರು, ಏನು ಮಾಡಿ
ಎಲ್ಲವೂ ನಾಟಕ. ಅದು ಅರ್ಥವಾಗ್ಬೇಕಾದ್ರೆ 16 ವರ್ಷ ಬೇಕಾಯ್ತು. ಅಜ್ಞಾನೋಪಾದಾನಾಯ ಏವ ಬುದ್ಧೇ ಶೀಲ ಏವಕಾರ ಅವಿದ್ಯಾ ಕಲ್ಪಿತವಾಗಿರುವ ಬುದ್ಧಿಯಿಂದಲೇ ಭೇದ ವ್ಯವಹಾರವೇ ಹೊರತು ನತು ಆತ್ಮನಲ್ಲಿ ಭೇದವಿಲ್ಲ. ಆತ್ಮನನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ, ಅಹಂ ಬ್ರಹ್ಮ ಅರ್ಥ ಆಗಿಬಿಟ್ರೆ ಅಲ್ಲಿ ಯಾವ ಯಾವ ಭೇದವೇ, ಕ್ರಿಯಾ ಕಾರಕ ಫಲರೂಪವಾದ ಭೇದವಿಲ್ಲ. ಸತ್ವಗುಣ ರಜೋಗುಣ ತಮೋಗುಣವೆಂಬ ಭೇದವಿಲ್ಲ. ಕಾರ್ಯ ಕಾರಣವೆಂಬ ಭೇದವಿಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಲಿಂಗಾಯಿತ ಎನ್ನುವ ಭೇದವು ಎಲ್ಲವೂ ಕೂಡ ಅವಿದ್ಯಾದೃಷ್ಟಿ. ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಿನಿಮಾ ಉದಾಹರಣೆ ಕೊಡ್ತಾ ಇರ್ತೇನೆ. ಸಿನಿಮಾದಲ್ಲಿ ಎಲ್ಲ ಭಿನ್ನ ಭಿನ್ನವಾಗಿ ಕಾಣುತ್ತೆ. ಹಸು ಬೇರೆ, ಎತ್ತು ಬೇರೆ, ಎಮ್ಮೆ ಬೇರೆ, ಕೋಣ ಬೇರೆ, ಕುದುರೆ ಬೇರೆ, ಕತ್ತೆ ಬೇರೆ, ಸಿಂಹ, ಹುಲಿ ಎಲ್ಲವೂ ಭಿನ್ನ ಭಿನ್ನವಾಗಿ ಕಾಣುತ್ತೆ. ನಿಜವಾಗಿ ಯಾವುದಿದೆ ಅಲ್ಲಿ? ಎಲ್ಲವೂ ಪರ್ರೆ. ಅಲ್ಲಿ ಅರ್ಥವಾಗುತ್ತಲ್ವೇ? ಒಬ್ಬ ಮಹಾರಾಜ ಬಂದಿದ್ದಾನೆ ಸಿನಿಮಾದಲ್ಲಿ, ಒಬ್ಬ ಭಿಕ್ಷುಕ ಬಂದಿದ್ದಾನೆ. ಭಿಕ್ಷುಕನ ಒಟ್ಟು ಸಂಪತ್ತು 56 ರೂಪಾಯಿ. ಶ್ರೀಮಂತನಾದ ಮಹಾರಾಜನ ಸಂಪತ್ತು 56 ಲಕ್ಷ ಕೋಟಿ. ಆದರೆ ಇಬ್ಬರು ಸುಳ್ಳು. ಯಾಕೆ? ಯಾರು ಇಲ್ಲ. ಭೇದ ದೃಷ್ಟಿಯೇ ಅಜ್ಞಾನ, ಭೇದ ದೃಷ್ಟಿಯೇ ಅವಿದ್ಯಾ, ಭೇದ ದೃಷ್ಟಿಯೇ ಅಧ್ಯಾಸ. ಇದನ್ನ ಕಳಿಸುವಂತಹದ್ದೇ ವೇದಾಂತದ ಕೆಲಸ. ಸರಿ, ಮುಂದಕ್ಕೆ ಹೋಗ್ಬಿಡ್ತೇನೆ. ಮುಂದೆ ಇವತ್ತಿನ ಗುರುಗಳವರ ಕ್ಲೇಶಾಪಹರಣೆ ಕಾಯ್ಕೊಂಡಿ. ಅಜ್ಞಾನೋಪಾದಾನಾಯ ಏವ ಬುದ್ಧಿ. ಇದು ಓದುವಾಗ ಅಜ್ಞಾನೋಪಾದಾನ, ಧನವಲ್ಲ ದಾನ, ಅಜ್ಞಾನ ಉಪಾದಾನ, ಅಜ್ಞಾನೋಪಾದಾನಾಯ ಏವ ಬುದ್ಧೇ ಭೇದ ನತು ಆತ್ಮನಃ. ತಸ್ಮಾದಾದ್ದರಿಂದ ಏತತ್ ಸಿದ್ಧಂ, ಈ ಮುಂದೆ ಹೇಳುವಂತಹ ವಿಹಿಗೂ ಸಿದ್ಧವಾಗಿ. ಕೂಟಸ್ಥಬೋಧತೋದ್ವೈತಂ ಸಾಕ್ಷಾತ್ವಂ ಪ್ರತ್ಯಗಾತ್ಮನಃ ಕೂಟಸ್ಥಬೋಧಾತ್ ಬೋಧೇಧಿ ಸ್ವತೋ ಹೀಯಂ ವಿನಶ್ವರಿ. ಏನ್ ಚೆನ್ನಾಗಿದೆ ಶ್ಲೋಕಗಳು. ಒಂದೊಂದು ಶ್ಲೋಕವೂ ಕೂಡ 1 kg ಬಂಗಾರದಂತೆ. ನನ್ನ ದೃಷ್ಟಿಯ ಬಂಗಾರ. ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ. ಎಲ್ಲಾ ಸ್ತ್ರೀಯರಿಗೂ ಬಂಗಾರ ಬೇಕು. ಬಂಗಾರವನ್ನ ಬೇಡ ಎಂದು ಹೇಳುವಂತ ಮೂರ್ಖ ಯಾರೂ ಇಲ್ಲ. ಬ್ರಹ್ಮಜ್ಞಾನಿ ಮಾತ್ರ ಹೇಳ್ತಾನೆ ಬಂಗಾರ ಕಲ್ಲು ನನಗೆ ಬೇಡ. ಬ್ರಹ್ಮಜ್ಞಾನಿಯೊಬ್ಬ ನನ್ನ ಬಿಟ್ಟು ಈ ಪ್ರಪಂಚದಲ್ಲಿರುವ ಎಲ್ಲರಿಗೂ ಬಂಗಾರ ಬೇಕು. ಬಡವನಿಗೂ ಬೇಕು, ಶ್ರೀಮಂತನಿಗೂ ಬೇಕು, ರೈತನಿಗೂ ಬೇಕು, ಮತ್ತೊಬ್ಬನಿಗೂ ಬೇಕು, ಎಲ್ಲರಿಗೂ ಬೇಕು. ಹೆಂಗಸರಿಗೂ ಬೇಕು, ಗಂಡಸರಿಗೂ ಬೇಕು. ಅದೇ ರೀತಿಯಲ್ಲಿ ಒಂದೊಂದು ಶ್ಲೋಕವೂ ಕೂಡ 1 kg ಬಂಗಾರಕ್ಕೆ ಸಮಾನವಾಗಿದೆ. ಅರ್ಥ ಹೇಳ್ತೇನೆ. ಕೂಟಸ್ಥ ಬೋಧತಃ ಕೂಟಸ್ಥ ಬೋಧ ಸ್ವರೂಪತ್ವಾತ್. ಆತ್ಮನು ಕೂಟಸ್ಥ ಬೋಧ ಸ್ವರೂಪನಾಗಿರುವುದರಿಂದ ಮದ್ದಿಂದ ಹೇಳ್ತಾ ಬರ್ತಾ ಇದ್ದಾನೆ. ಆತ್ಮನ ಸ್ವರೂಪವೇನು? ಕೂಟಸ್ಥನು ಚಿನ್ಮಾತ್ರ ಸ್ವರೂಪ ಆಗಿರುವುದರಿಂದ ಅದ್ವೈತಂ, ಎಲ್ಲವೂ ಆತ್ಮನೇ. ಆತ್ಮನಿಗಿಂತ ಭಿನ್ನವಾಗಿ ದ್ವೈತವಿಲ್ಲ. ಸವಾಯೇ ಸಮಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಅದ್ವೈತ ಅದ್ವಯ ಒಳ್ಳೆ ಪದ. ಆತ್ಮನು ಅದ್ವೈತ ಸ್ವರೂಪನಾಗಿದ್ದಾನೆ. ಯಾಕೆ? ಕೂಟಸ್ಥಬೋಧ ಸ್ವರೂಪನಾಗಿರುವುದರಿಂದ ಸಾಕ್ಷಾತ್ವಂ, ಆತ್ಮನು ನಿಜವಾದ ಒಳಗಿನ ಸಾಕ್ಷಾತ್ ಸ್ವರೂಪನಾಗಿ. ಆತ್ಮನನ್ನ ಕಾಣಬೇಕಾಗಿಲ್ಲ. ನಾನೇ ಆತ್ಮ. ನನಗೂ ಆತ್ಮನಿಗೂ ಮಧ್ಯೆ ಅಂತರವೇ ಇಲ್ಲ.
ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ ಮುಂದ್ ಬರುತ್ತೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಳ್ಳೊಳ್ಳೆ ವಜ್ರದಂಥ ಮಾತು ಮುಂದೆ. ನಾವಿನ್ನು ಪ್ರಾರಂಭದಲ್ಲಿದ್ದೇವೆ, ಬಹಳ ಚೆನ್ನಾಗಿ ನೋಡೋಣ ಅದನ್ನು. ಆ ಪ್ರತ್ಯಗಾತ್ಮನು ಕೂಟಸ್ಥ ಬೋಧ ಸ್ವರೂಪನಾಗಿರುವುದರಿಂದ ಅದ್ವೈತ ಸ್ವರೂಪನು, ಸಾಕ್ಷಾತ್ ಸ್ವರೂಪನು, ಪ್ರತ್ಯಗಾತ್ಮನೂ ಆಗಿದ್ದಾನೆ. ಆದರೆ ಧೀಸ್ತು ಬುದ್ಧಿಯಾದರೂ ಬೌದ್ಧಿ ಎಲ್ಲವನ್ನೂ ತಿಳಿದೆ. ಬುದ್ಧ್ಯತೆ ಇತಿ ಬೌದ್ಧ ಪುಲ್ಲಿಂಗ, ಬುದ್ಧ್ಯತೆ ಇತಿ ಬೌದ್ಧ ನಪುಂಸಕಲಿಂಗ, ಬುದ್ಧ್ಯತೆ ಇತಿ ಬೌದ್ಧಿ ಸ್ತ್ರೀಲಿಂಗ. ಬುದ್ಧಿ ಎಲ್ಲವನ್ನೂ ತಿಳಿದೆ. ಬುದ್ಧಿಯು ತಿಳಿಯದಿರುವ ವಸ್ತುವೇ ಇಲ್ಲ. ಒಂದೇ ಒಂದು ತತ್ವವನ್ನೇ ತಿಳಿಯಲಾರದು. ಯಾವುದನ್ನ? ಆತ್ಮನನ್ನ. ಎನ್ ಮನಸ ನಮನುತೆ ಏನ ಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತಿ. ಏನು ಉಪನಿಷತ್ತುಗಳ ಸಂದೇಶ! ನಂಗೆ ತುಂಬಾ ಸಂತೋಷ. ಇಂಥ ಒಂದೊಂದೇ ಮಂತ್ರವನ್ನ ಅನುಸಂಧಾನ ಮಾಡ್ತಾ ಇದ್ದಾರೆ. ಬ್ರಹ್ಮಜ್ಞಾನಿಯಾಗುವುದರಲ್ಲಿ ಸಂಶಯವಿಲ್ಲ. ಅಷ್ಟೇ ಸಂಕಟ. ಇಂಥ ವೇದಾಂತ ಸಂದೇಶಗಳನ್ನ ಹೇಳುವಂಥವರೇ ಇಲ್ಲವೇ? ಇದು ಬಹಳ ಕಷ್ಟ ಕಾಣಿಸುತ್ತೆ ಜನಗಳಿಗೆ. ಸುಲಭ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಡೈಲ್ಯೂಟ್ ಮಾಡಿ. ವೇದಾಂತ ಶುಡ್ ನೆವರ್ ಬಿ ಡೈಲ್ಯೂಟೆಡ್. ಅಯ್ಯೋ, ಬಂಗಾರ ಕಾಸ್ಟ್ಲಿಯಪ್ಪ ಆಗುಲ್ಲ ಅಂತ ಹೇಳಿ ಮೈಸೂರು ಮಹಾರಾಜರು ತಮ್ಮ ಮಗಳಿಗೆ ಮದುವೆ ಮಾಡುವಾಗ ಉಮಾಗೋಲ್ಡ್ ಹಾಕ್ತಾರ್ಯ. ಬಂಗಾರವನ್ನೇ, ಬಂಗಾರ ಅಂದ್ರೆ ಬಂಗಾರ, ಬಂಗಾರದ ಮುಂದೆ ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ವಸ್ತು ತಂತ್ರಜ್ಞಾನ ವಿಚಾರ ಮಾರ್ಗ ಇವು ಅರ್ಥವಾಗಲ್ವಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥವಾಗಲ್ಲ ಅಂತ ನಾವು ನಿಮ್ಮ ಮಟ್ಟಕ್ಕೆ ಬಂದು ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕಪ್ಪ, ತಣ್ಣೀರ್ ಸ್ನಾನ ಮಾಡ್ಬೇಕು, ಪೂರ್ವಕ್ಕೆ ತಿರುಕೋ, ಧ್ಯಾನ ಮಾಡು, ಸಂಧ್ಯಾ ವಂದನೆ ಮಾಡು, ಸೂರ್ಯ ನಮಸ್ಕಾರ ಮಾಡು, ಉಪವಾಸ ಮಾಡು ಅಂದ್ಬಿಟ್ರೆ ದ್ರೋಹ. ಅದು ವೇದಾಂತವಲ್ಲ. ವೇದಾಂತ ಅಂದರೂ ಒಂದೇ, ವಸ್ತು ತಂತ್ರಜ್ಞಾನ ಅಂತ ಒಂದೇ. ಧೀಹಿ ಬುದ್ಧಿಯಾದರೂ ಕೂಟಸ್ಥ ಬೋಧಾತಿ, ಕೂಟಸ್ಥನಾಗಿರುವ ಆತ್ಮನ ಬೋಧವಿದೆಯಲ್ಲ, ಅದರಿಂದ ಸಾಲವನ್ನ ತೆಗೆದುಕೊಂಡು ಬುದ್ಧಿ ಬೆಳೀತಾ ಇದೆ. ಬುದ್ಧಿ ಎಷ್ಟೇ ಬೆರೆಯುತ್ತಿದ್ದರೂ ಅದು ಬಂದಿರುವಂತ ಪವರ್ ಯಾರಿದ್ದ? ಕೂಟಸ್ಥನಾಗಿರುವ, ಕೂಟಸ್ಥ ಬೋಧ ಸ್ವರೂಪನಾಗಿರುವ ಆತ್ಮನಿಂದಲೇ ಹೊರತು ಅದಕ್ಕೇನು ಶಕ್ತಿ ಇಲ್ಲ. ಒಬ್ಬ PA ಅಥವಾ PS ಪರ್ಸನಲ್ ಸೆಕ್ರೆಟರಿ ಬಹಳ ಮೇಲಿದೆ. ಎಷ್ಟು ಮೆರೆದರೂ ಕೂಡ ಅಲ್ಲಿ ಬಂದಿರುವಂತ ಪವರ್ ಯಾರಿಂದ? ಆ ರಾಜನಿಂದ. ನಾನು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದೆ. ಎಲ್ಲ ಹೇಳ್ಬಾರ್ದು ಸಭೆಯಲ್ಲಿ, ಆದ್ರೂ ಹೇಳ್ಬಿಡ್ತೇನೆ, ಮುಚ್ಚುವನ ಇಲ್ಲ. ಗುರುಗಳು, ಮಗು ನೀನು ಶಿಷ್ಯನಾಗಿದೆಯಪ್ಪ, ನೀನ್ ಚೆನ್ನಾಗಿ ಪರೀಕ್ಷೆ ಮಾಡಿದೆ, 59ರಿಂದ 67 8 ವರ್ಷ ಸ್ಟಡಿ ಮಾಡಿದ್ದೇನೆ, ನೀ ವ್ಯವಹಾರವನ್ನೆಲ್ಲ ಹೇಳ್ಕೊಟ್ಟಿದ್ದೇನೆ. ನಾನು ಇಂದಿನಿಂದ ನಿನ್ನನ್ನ ನನ್ನ ಪರ್ಸನಲ್ ಸೆಕ್ರೆಟರಿ ಮಾಡ್ಕೋತೇನೆ ಎಂದ್ರು. ನನ್ಗೇನ್ ಗೊತ್ತಿಲ್ಲ. ಏನ್ ಸ್ವಾಮಿ ಹಾಗಂದ್ರೆ ಹಂಗೆ, ನನ್ನ ಅಧೀನವಾಗಿದ್ದು ನನಗೆ ಸಂಬಂಧಪಟ್ಟಂತ ಎಲ್ಲ ಲೌಕಿಕ ವೈದಿಕ ವ್ಯವಹಾರವನ್ನ ನೀನು ಅಧಿಕೃತವಾಗಿ ನೋಡ್ಕೊಳ್ಬೇಕು ಅಂದ್ರು. ಆಯ್ತು ಅಂದೆ. ಪೂಜ್ಯ ಸದ್ಗುರುಗಳೇ ಒಂದು ಸೀಲ್ ಮಾಡಿಸ್ಕೊಂಡು, ಸೀಲ್ ಸ್ಟ್ಯಾಂಪ್, ನನಗೆ ಗೊತ್ತಿಲ್ಲ ಅಂದೆ. ಅವರೇ ಬರ್ಕೊಟ್ರು. ಪ್ರೈವೇಟ್ ಸೆಕ್ರೆಟರಿಕ್ಕೆ ಪರ್ಸನಲ್ ಸೆಕ್ರೆಟರಿ PS ಅದು ಇಂಗ್ಲಿಷಲ್ಲಿ ಬರೆದು ಸೀಲ್ ಮಾಡಿಸ್ಕೊಟ್ರು. ಆಮೇಲೆ ಅಧಿಕೃತವಾಗಿ ಕಮಿಟಿಯಲ್ಲಿಟ್ಟು ಇವತ್ತಿನಿಂದ ಸುಬ್ರಾಯ ಶರ್ಮನನ್ನ ನಾನು ನನ್ನ ಪರ್ಸನಲ್ ಸೆಕ್ರೆಟರಿ ಮಾಡ್ಕೊಂಡಿದ್ದೇನೆ. ನೀವು ನನ್ಗೇನೇ ತಿಳಿಸ್ಬೇಕಾದ್ರೂ
ಇವನ ಮುಖಾಂತರ ತಿಳಿಸ್ಬೇಕು ಅಂತೆಲ್ಲ ಮಾಡಿ ಡ್ರಾಫ್ಟ್ ಅನ್ನು ಬರೆಸಿ ಮಾಡಿಸಿದ್ರು. ಇದ್ದೆ ಈಗ ನಾನು ಎಷ್ಟೇ ದೊಡ್ಡವನಾಗಿದ್ರು ಗುರುಗಳ ಅನುಗ್ರಹದಿಂದ ಅಲ್ವೇ. ಎಷ್ಟೋ ಜನ ಕಾಗದ ಬರೆಯೋರು, ಮಗು ಓದಪ್ಪ ಅನ್ನೋರು, ನೋಡ್ಬೇಕು ಅಂತ ಬರ್ತಾ ಇದ್ರು, ನನ್ ಮುಖಾಂತರ ಹೋಗ್ತಾ. ಎಷ್ಟೇ ನಾನು ಗುರುಗಳಿಗೆ ಪರ್ಸನಲ್ ಸೆಕ್ರೆಟರಿಯ ಮೆರೀತಾ ಇದ್ರು, ನನಗೆ ಗೊತ್ತಿತ್ತು ನಾನು ದಡ್ಡ, ನನ್ಗೇನೂ ಗೊತ್ತಿಲ್ಲ, ನಾನು ಗುರುಗಳ ಭಂಟ ಅಂತ ತಿಳ್ಕೊಂಡಿದ್ದೆ. ನಾನೇ ಬಹಳ ದೊಡ್ಡ ಮನುಷ್ಯ ಮಾಡ್ಕೊಂಡ್ಬಿಟ್ಟಿದ್ದೆ, ಹಾಳಾಗಿ ಹೋಗ್ಬಿಡ್ತಾ ಇದ್ದೆ, ಅವಕಾಶವಿಲ್ಲ. ಅದೇ ರೀತಿಯಲ್ಲಿ ಬೋಧ್ರಿ ಬುದ್ಧಿ ಎಲ್ಲವನ್ನೂ ತಿಳಿತಾ ಇದೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಎಲ್ಲವನ್ನೂ ತಿಳಿತಾ ಇದೆ. ಯಾತರಿಂದ ಕೂಟಸ್ಥ ಬೋಧ ಪಂಚಮೇಕ ಕೂಟಸ್ಥ ಬೋಧ ಸ್ವರೂಪನಾಗಿರುವ ಆತ್ಮನ ಅನುಗ್ರಹದಿಂದ ಏಕೆಂದರೆ ಇಯಂ ಬುದ್ಧಿ ಈ ಬುದ್ಧಿಯು ಸ್ವತಃ ತಾನು ಬುದ್ಧಿಯನ್ನ ಬುದ್ಧಿ ರೂಪದಿಂದ ನೋಡಿದಾಗ ಅದಕ್ಕೆ ಬುದ್ಧಿನೇ ಇಲ್ಲ. ಬುದ್ಧಿಗೆ ಬುದ್ಧಿ ಇಲ್ಲ, ವಿನಶ್ವರಿ, ನಿತ್ಯ ವಿಕಾರಿಯಾಗಿದೆ. ನಶ್ವರಿ ಅಂತಂದ್ರೆ ಇದು ನಿಜ ಪ್ರತ್ಯಯ, ಕ್ಷಣ ಕ್ಷಣಕ್ಕೂ ನಾಶವಾಗ್ತಾ ಇದೆ, ಕ್ಷಣ ಕ್ಷಣಕ್ಕೂ ಬದಲಾವಣೆಯಾಗುತ್ತಾ, ಕ್ಷಣ ಕ್ಷಣಕ್ಕೂ ನಾಶವಾಗುತ್ತಾ ಅತ್ಯಂತ ದುರ್ಬಲವಾಗಿರುವ ಬುದ್ಧಿ ಇಲ್ಲದ ಬುದ್ಧಿ ಮೆರೀತಾ ಇದೆ. ಇಷ್ಟೇ ಮೆರೆಯುವುದಕ್ಕೇನ್ ಕಾರಣ? ಕೂಟಸ್ಥ ಬೋಧ ಆತ್ಮನ ಸಕಾಶಾತ್, ಆತ್ಮನ ಸಾನ್ನಿಧ್ಯ ಮೆರೀತಾ ಇದೆ. ಮರಳು ಸುಟ್ಟು ಹೋಗ್ತಾ ಇದೆ. ಬೇಸಿಗೆಯ ಕಾಲ, ಮೇ ಜೂನ್ ಕಾಲ ಭಯಂಕರ ಬಿಸಿಲು, 48 ಡಿಗ್ರಿ, ಮರಳು ಸುಟ್ಟು ಹೋಗ್ತಾ ಇದೆ, ಕಾಲು ಊರಿದೆ ಬೆನ್ನು ಹೋಗಿ. ಆ ಮರಳಿಗೆ ಅಂತ ಶಕ್ತಿ ಬಂದದ್ದು ಯಾರಿಂದ? ಸೂರ್ಯನಾರಾಯಣನಿಂದ. ಸೋಲಾರ್ ಅನ್ನು ಹಾಕಿಸೋತರ ಮನೆಯಲ್ಲಿ ನೀರು ಕುದ್ದು ಹೋಗ್ತಾ ಇರುತ್ತೆ. ಅಷ್ಟು ತಣ್ಣನೆಯ ನೀರು ಕುದಿಯುವುದಕ್ಕೆ ಏನ್ ಕಾರಣ? ಸೂರ್ಯನ ಅನುಗ್ರಹ. ಅದೇ ರೀತಿಯಲ್ಲಿ ಕೂಟಸ್ಥ ಬೋಧಾತ್ ಆತ್ಮನಃ ಧೀಹಿ ಬೋಧ್ರಿ ಹಿ, ಏಕೆಂದರೆ ಸ್ವತಃ ತಾನಾಗಿ ಬುದ್ಧಿಯು ವಿನಶ್ವರಿ, ನಾಶವಾಗುವ ಸ್ವಭಾವವುಳ್ಳದ್ದಾಗಿದೆ. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅರ್ಥ ಮಾಡಿಕೊಂಡಾಗ ನಾಹಂ ಬುದ್ಧಿ. ಇದನ್ನೆನ್ನೆ ನಮ್ಮ ಮನೆಗೊಬ್ರು ಮಹಾತ್ಮರು ಬಂದಿದ್ರು, 94-90 ವರ್ಷದ ಬುದ್ಧರು. ತಿರುಪತಿಗೆ ಹೋಗಿ ಬಂದ್ವಿ, ಪ್ರಸಾದ ಕೊಡಕೋಸ್ಕರ ಬಂದಿದ್ದೇವೆ ಅಂದ್ರು. ಒಳ್ಳೆ ಸಾತ್ವಿಕರು, ಸದ್ಗುರು ಭಕ್ತರು, ವೇದಾಂತ ಚಿಂತಕರು, ಒಂದರ್ಥದಲ್ಲಿ ನಿಜವಾದ ಬ್ರಹ್ಮಜ್ಞಾನಿಗಳೇ. ಅವ್ರು ಹೇಳಿದ್ರು ನನಗೆ, ನಾಹಂ ದೇಹ ಜನ್ಮ ಮೃತ್ಯು ಕುತೋ ಮೇ, ನಾಹಂ ಪ್ರಾಣ ಕ್ಷುತ್ ಪಿಪಾಸೆ ಕುತೋಮಿ, ನಾಹಂ ಚಿತ್ತಂ ಶೋಕ ಮೋಹಂ ಕುತೋಮಿ, ನಾಹಂಕಾರ ಬಂಧ ಮೋಕ್ಷವು ಕುತೋಮಿ ಎನ್ನುವಂತಹದ್ದು ಚೆನ್ನಾಗಿ ಅರ್ಥವಾಗ್ಬಿಟ್ಟಿದ್ದೀನಿ. 100% ಅರ್ಥವಾಗ್ಬಿಡಿ. ಅಹಂ ಬ್ರಹ್ಮಾಸ್ಮಿ, ನನ್ನನ್ನು ಬಿಟ್ಟು ಏನು ಇಲ್ಲ ಎನ್ನುವಂತಹದ್ದು ಗುರುಗಳೇ ನಿಮ್ಮ ಅನುಗ್ರಹದಿಂದ ಚೆನ್ನಾಗಿ ಅರ್ಥವಾಗಿದೆ. ನಿಮ್ಮ ಉಪನ್ಯಾಸ ದಿನ ಕೇಳ್ತಾ 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 ನಿಶ್ಚಿತ ಜ್ಞಾನವಾಗಿದೆ ಎನ್ನುವುದು ಸಂತೋಷವಾಯ್ತು. ಒಬ್ರಿಗಾದ್ರೂ ಅರ್ಥವಾಗಿದೆಯಲ್ಲ, ಎಲ್ಲರಿಗೂ ಅರ್ಥವಾಗತ್ತೆ. ನಮಗೆ ಶ್ರದ್ಧೆ ಬೇಕಷ್ಟೇ. ಇವಾಗ ತುಂಬಾ ವಿಸ್ತಾರವಾಗಿದೆ, ಓದ್ತೇನೆ ನೋಡಿ. 295ನೇ ಪುಟದಲ್ಲಿ ಕ್ಲೇಶಾಪಹಾರಿ 15ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಕೂಟಸ್ಥಬೋಧತೋದ್ವೈತಂ ಸಾಕ್ಷಾತ್ ತ್ವಂ ಪ್ರತ್ಯಗಾತ್ಮನಃ ಕೂಟಸ್ಥಬೋಧಾತ್ ಬೋಧೈಧಿ ಸ್ವತೋ ಹೀಯಂ ವಿನಶ್ವರಿ. ಶ್ಲೋಕ ಇದು ಗುರುಗಳವರು 2 ಪುಟ ಬರೆದಿದ್ದಾರೆ, 1 ಪುಟ ಬರೆದಿದ್ದಾರೆ. ನನ್ಗೆ ಆಶ್ಚರ್ಯ, ಆ ಶ್ಲೋಕದಲ್ಲಿ ಏನಿದೆ ಗೊತ್ತೇವೆ, ಅದರ ಜ್ಞಾನಿಗಳಿಗೆ ಗೊತ್ತು, ಅದರ ಹೂರ್ಣ ಇದೆ. 1 ಪುಟ್ಟ ಉದಾಹರಣೆ. ಚಿನ್ನ ಬೆಳ್ಳಿ ಅಂಗಡಿ ಹೋಗ್ಬಿಟ್ಟು ಒಂದು 100 ಗ್ರಾಮ್ಸ್
ತೂಕವಿರುವಂತ ಬಂಗಾರದ ನಾಣ್ಯ ಬಿಸ್ಕೆಟ್ ಪ್ರಮಾಣ 200 ಗ್ರಾಮ್ ಇದೆ. ಅಯ್ಯ ಏನಿದೆ ಮಣ್ಣು ಅನ್ಸುತ್ತೆ. ಆ ಬಂಗಾರದ ಬಿಸ್ಕತ್ ಅನ್ನ ನೋಡಿದಾಗ 200 ಗ್ರಾಮ್ ಇದೆ, ಏನ್ ಮಹಾ ಅನ್ಸುತ್ತೆ. ಆ 200 ಗ್ರಾಮನ್ನ ಕೊಂಡ್ಕೊಂಡ್ಬರ್ಬೇಕಾದ್ರೆ ಅವನು ಸುಮಾರು ಅದಕ್ಕೆ ಒಂದು 20 ಲಕ್ಷ ದುಡ್ಡು ಕೊಟ್ಟಿದ್ದಾನೆ. ಆ ಬಿಸ್ಕತ್ತಿನಿಂದ ಸರ, ಬಳೆ, ಉಂಗುರ ಎಲ್ಲ ಮಾಡ್ಕೋಬೋದಲ್ವೇ? ಅದರ ಬೆಲೆ ಅಕ್ಸಾಲಿಗೆ ಗೊತ್ತು. ಅದೇ ರೀತಿಯಲ್ಲಿ ಶ್ಲೋಕದಲ್ಲಿ ಏನಿದೆಯಪ್ಪ ಅಂದ್ರೆ ಗುರುಗಳಿಗೆ ಗೊತ್ತು. ಹೂರ್ಣ ತೋರಿಸ್ತಾ ಇದ್ದೆ. ತದೇ ಒಂದು ಉದ್ದು ಗೋಲ್ಬಿಡ್ತೇನೆ ಸ್ವಲ್ಪ ಭಾಗವನ್ನು. ಆತ್ಮಬುದ್ಧ್ಯೋ ಬೋಧೃತ್ವೇ ವೈಲಕ್ಷಣ್ಯಂ. ಆತ್ಮನೂ ಬೋಧ್ರೋ, ಬುದ್ಧಿಯೂ ಬೋಧ್ರಿ, ಇಬ್ಬರೂ ಬೋಧ್ರವಾಗಿದ್ದಾರೆ. ವೈಲಕ್ಷಣ್ಯ ಉಂಟು. ತದೇವಂ ನಿತ್ಯ ನಿರಸ್ತ ಸಮಸ್ತ ಭೇದತ್ವೇ ಸಿದ್ಧೆ ಬುದ್ಧಿಗತ ಬೋಧೃತ ಅಹಂತೋಪರಕ್ಷಿತಸ್ಯಾತ್ಮನಃ ಅದ್ವಿತೀಯ ಸಾಕ್ಷಾತ್ ಬೋಧೃತ ಸ್ವತಃ ಸಿದ್ಧ ಏವ ವಾಕ್ಯೇನ ಬೋಧ್ಯತೆ ಇತಿ ಫಲತಿ ತದೇತತಿ ಪರಸ್ತಾತ್ ವ್ಯಾಖ್ಯಾಸ್ಯಮಾನಂ ತದರ್ಥ ಏವ ಚ ಸ್ವಗತ ಬೋಧೃತ್ವ ಪ್ರತ್ಯಕ್ತ ವಿವೇಕಃ ಇತಿ ಸಂಬಂಧ ಕಥನಾರ್ಥಂ ಉತ್ತರ ಶ್ಲೋಕಃ ಇತ್ಯಾಹ. ಆತ್ಮಜ್ಞಾನ ಮಾತ್ರೋಪಾದಾನತ್ವಾದ್ ಬುದ್ಧೇಃ ಬುದ್ಧಿಭೇದೇನ ಆವಿದ್ಯಕೇನ ನ ಆತ್ಮನಿ ಭೇದಃ ಸ್ವತಸ್ತು ನಾಸ್ತ್ಯೇವ ಭೇದಃ ಇತಿ ಉಪಪಾದಿತಂ. ತಸ್ಮಾತ್ ಏತತ್ ಸಿದ್ಧಂ ಯಚ್ಛೋಕೆ ವಕ್ಷ್ಯತೆ ಇತಿ. ಓದ್ತಾ ಇದ್ದೆ ಜೇನುತುಪ್ಪ ವ್ಯಾಖ್ಯಾನವೇ ಬೇಡ. ಪ್ರತ್ಯಗಾತ್ಮನಃ ಕೂಟಸ್ಥಬೋಧತಃ ಬೋಧೈಕ ರೂಪತ್ವಾತ್ ಅದ್ವೈತಂ ಅದ್ವಿತೀಯತ್ವಂ ಸಾಕ್ಷಾತ್ವಂಚ ಸಿದ್ಧಮಿತ್ಯರ್ಥಃ. ಬೋಧರೂಪೇಣೈವ ತಸ್ಯ ಪ್ರತ್ಯಕ್ತ ಸಾ ನ ತತೋ ಭಿದ್ಯತೆ ಇತ್ಯುಕ್ತಂ. ತಸ್ಮಿನ್ ಚ ಬೋಧರೂಪೇ ನ ದ್ವೈತಮನುಭೂಯತೆ ಶಕ್ಯಕಲ್ಪನಂ ವಾ ನಹಿ ಬೋಧಃ ಸಾಂಶಃ ಯೇನ ತತ್ರ ಕರ್ತೃಕರ್ಮತಾ ಶಂಕೇತ ನ ಚ ಬೋಧಃ ಬೋಧೇನೈವ ಓದು ಬರಿತ. ತಸ್ಮಾತ್ ಅದ್ವಿತೀಯತ್ವಂ ಬೋಧಸ್ಯ. ಆತ್ಮನ ಬೋಧವು ಅದ್ವಿತೀಯವಾಗಿದೆ. ಆತ್ಮನಲ್ಲಿ ಬೋಧ, ಬೋಧತ್ವ, ಬೋಧ್ಯ ಎನ್ನುವಂತ ಭೇದವಿಲ್ಲ. ಬುದ್ಧಿಯಲ್ಲಿ ತೋರ್ತಾ ಇದೆ. ತದೇವಂ ಮುಂದೆ ಹೋಗ್ಬಿಡ್ತೇನೆ. ಪ್ರತ್ಯಗಾತ್ಮಬೋಧಸ್ಯ ಸಾಕ್ಷಾತ್ವಂ ಅದ್ವಿತೀಯತ್ವಂಚ ತಾವತ್ ಸರ್ವ ಸಂಪ್ರತಿಪತ್ತ್ಯಾ ಸಿದ್ಧಂ. ಆತ್ಮನು ಪ್ರತ್ಯಗಾತ್ಮ ಸ್ವರೂಪನಾಗಿರುವುದರಿಂದ ಸಾಕ್ಷಾತ್ ಅದ್ವಿತೀಯ ಸ್ವರೂಪನಾಗಿದ್ದಾನೆ ಸಿದ್ಧ. ನಾನು ಬುದ್ಧೇರಪ್ಯೇವಮೇವ ಸ್ಯಾತ್. ಬುದ್ಧಿಯು ಬೆಳಗ್ತಾ ಇದೆಯಲ್ಲ ಅಂದ್ರೆ ಹಾಗಲ್ಲ. ಕೂಟಸ್ಥ ಬೋಧಾನುಗ್ರಹಾಯತ್ತಮೇವ ಹಿ ತಸ್ಯಾಹ ಧಿಯ ಬೋಧೃತ್ವ. ತಸ್ಯಾಹ ಧಿಯ ಸ್ತ್ರೀಲಿಂಗ. ಆ ಬುದ್ಧಿ ಇರುವಂತಹ ಬೋಧೃತ್ವವು ಕೂಟಸ್ಥ ಬೋಧ ಸ್ವರೂಪನಾದ ಆತ್ಮನ ಅನುಗ್ರಹದಿಂದಲೇ ಸ್ವತಃ ಇಲ್ಲ. ಸ್ವತೋ ಹಿ ಯಸ್ಮಾತ್ ಇಯಂ ಧೀಹಿ ವಿನಶ್ಯ. ಸ್ವತಃ ಬುದ್ಧಿಯು ಜಡ ನಶ್ವರವಾದ. ತಸ್ಮಾತ್ ನ ತಸ್ಯಾಹ ಸಾಕ್ಷಾತ್ ಬೋಧೃತ್ವ. ದೀಪ ಉರಿತಾ ಇದೆ ಕರೆಂಟಿನಿಂದ, ಕರೆಂಟ್ ಹೋಯ್ತಾ ದಪ್ಪನೆ ಬಲ್ಬ ಬಿದ್ರೂ ಪ್ರಯೋಜನವಿಲ್ಲ. ನಾಪಿ ಅದ್ವಿತೀಯತ್ವಂ ತದ್ಬೋಧತ್ವಸ್ಯ ಅತಯೇವ ಹಿ ತಸ್ಯಾಂ ಭೇದ ಉಪಲಕ್ಷ್ಯತೆ. ಅಹಂ ತದ್ವಿದು. ಆದ್ದರಿಂದಲೇ ಆತ್ಮನಿಗೂ ಬುದ್ಧಿಗೂ ಬೋಧತ್ವದಲ್ಲಿ ಬಹಳ ವ್ಯತ್ಯಾಸ ಉಂಟು. ಆತ್ಮನೇ ನಾನು ಅರ್ಥವಾಗಿ ಬಿಟ್ಟರೆ ತತ್ವಮಸಿ ವಾಕ್ಯದ ಅರ್ಥವನ್ನ ಅನುಭವದಿಂದ ಕಂಡುಕೊಂಡು ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದವನಿಗೆ ತನಗಿಂತ ಭಿನ್ನವಾಗಿ ಬುದ್ಧಿ ಇಲ್ಲ ಅನ್ನುವಂತ ಅನುಭವ ಉಂಟಾಗುತ್ತದೆ. ಇದೇ ಆತ್ಮಜ್ಞಾನ ಎನ್ನುವುದನ್ನ ಜೋರ ತೋರಿಸ್ತಾ ಇದ್ದಾರೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಮನೋಮರ್ಕಡ ವಿಜಯ ಅಂತ ಒಂದು ಪುಸ್ತಕನೇ ಬರ್ಬಿಟ್ಟಿದ್ದೀರಿ ಗುರುಗಳೇ. ಓ ನೋಡಿದ್ರ ಎಷ್ಟನೇ ಪುಸ್ತಕ? 163ನೇ ಪುಸ್ತಕ. 163. ಏನ್ ರಾಘವಣ್ಣವ್ರೆ ಪರವಾಗಿಲ್ಲ. ಮನೋಮರ್ಕಟ ವಿಜಯ ಅಂತ ಪುಸ್ತಕ. ವೆರಿ ಗುಡ್ ಸರ್, ತುಂಬಾ ಸಂತೋಷನಪ್ಪ.
ನೀವೆಲ್ಲ ಕೇಳ್ತಾ ಇದ್ದೀರ, ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನನ್ ಜನ್ಮ ಸಾರ್ಥಕವಾಯ್ತು. ಗುರುಗಳ ಋಣವನ್ನ ಯಥಾಶಕ್ತಿ ತೀರಿಸ್ತಾ ಇದ್ದೇನೆ. ಕಾಂದಿಲಾಜ್ಞಬ್ಧರಿತ್ಯಂತಂ ಸೃಕ್ಪಣಿ ಓದ್ಯತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ